ಸುಬಿ, ಏನಾಗಿದೆ ನಿನಗೆ? ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ನೀನ್ ಮಾಡಿದ್ದು ತಪ್ಪಲ್ವಾ? ಗಂಡ ಹೆಂಡತಿ ಒಬ್ಬರನ್ನೊಬ್ರು ಬಿಟ್ಕೊಡ್ಬಾರ್ದು ಅಂತ ಹೇಳ್ತಾರೆ. ನೀನು ನನ್ನ ಜೊತೆಲಿ ನಿಲ್ಬೇಕಿತ್ತು. ಅದು ಬಿಟ್ಟು ಅವಳು ಹೇಳಿದ್ದೆ ಸರಿ ಅನ್ನೋ ಹಾಗೆ ಮಾತಾಡಿದ್ಯಲ್ಲ. ನಿಜವಾಗ್ಲೂ ನಿನ್ಗೆ ಅವಳು ಆಡಿದ ಮಾತು ಸರಿ ಅನ್ನಿಸ್ತ? ಸುಬ್ಬಿ, ಎರಡು ಕುಟುಂಬಗಳ ಮಧ್ಯ ನಡೆಯೋ ಜಗಳದಲ್ಲಿ ಗಂಡ ಹೆಂಡತಿ ಅನ್ನೋ ಸಂಬಂಧ ಅಡ್ಡ ಬರಬಾರ್ದು. ಈಗ ನಾನು ನಿನ್ನ ಪರ ಮಾತಾಡ್ದೆ ಅಂತನ್ಕೋ, ಆಗ ಅವರು ಅದನ್ನೇ ಕಾರಣ ಇಟ್ಕೊಂಡು ಕಿಟ್ಲಿ ಮಾಡ್ತಾರೆ. ಆಗ ಯಾರ ನೆಮ್ಮದಿ ಹಾಳಾಗತ್ತೆ ಹೇಳು? ಅಂದ್ರೆ ಎಲ್ಲದಕ್ಕೂ ನಾನೇ ತ್ಯಾಗ ಮಾಡೋದಕ್ಕೆ ರೆಡಿಯಾಗಿರ್ಬೇಕು ಅಂತಿದ್ಯಾ? ಸುಬ್ಬಿ, ಈ ಮನೆ ಸೊಸೆ ಅಂದಮೇಲೆ ದೊಡ್ಡದಾಗೆ ಯೋಚನೆ ಮಾಡಬೇಕು. ಸೂರ್ಯ, ಆ ಮುನೇಂದ್ರ ಎಂಥವನು, ನಮ್ಮನೆಗೆಂಥ ದ್ರೋಹ ಮಾಡಿದಾನೆ ಅಂತ ಮರ್ತೋದ ನೀನು? ನಾನೇನ್ ಇಲ್ದಿರೋ ವಿಚಾರ ಹೇಳಿಲ್ವಲ್ಲ. ಪದ್ಮಿನಿಗೆ ಆ ಮನೆಯಿಂದ ಮೋಸ ಆಗಿದೆ, ಅದನ್ನೇ ನಾನು ಹೇಳಿದ್ದು. ಅವ್ರ ಈ ಮನೆಗ್ ಬಂದಿರೋದೇ ರಾಜಕೀಯ ಲಾಭಕ್ಕೋಸ್ಕರ ಅಂತ ನಾವಿಬ್ರೇ ಮಾತಾಡ್ಕೊಂಡಿದೀವಿ. ಅದನ್ನೇ ನೇರವಾಗಿ ಅವ್ರಿಗೆ ಹೇಳ್ದೆ. ಇದ್ರಲ್ಲಿ ತಪ್ಪೇನಿದೆ? ಸುಬ್ಬಿ, ನೀನು ಹೇಳಿದ್ದನ್ನೆಲ್ಲ ನಾನು ಒಪ್ಕೊಳ್ತೀನಿ. ದಯವಿಟ್ಟು ನಾನು ಯಾರ ಪರನೂ ಮಾತಾಡ್ತಾ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳು. ನಾವೇನೇ ಮಾತಾಡಿದ್ರೂ ಮುಂದೆ ಅದರ ಪರಿಣಾಮ ಏನಾಗತ್ತೆ ಅನ್ನೋದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಆ ಮುನೇಂದ್ರ ಈ ಮನೆಗೆ ಅತಿಥಿಯಾಗಿ ಬಂದಿದ್ದ. ಅವನನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಈ ಮನೆ ಸಂಸ್ಕಾರ. ನಮ್ಮಲ್ಲಿ ಏನೇ ದ್ವೇಷ ಮನಸ್ತಾಪಗಳಿದ್ರೂ ಮನೆಗೆ ಬಂದವ್ರ ಹತ್ರ ಅವುಗಳನ್ನು ತೋರಿಸ್ಕೋಬಾರ್ದು. ಪದ್ಮಿನಿ ಜೀವನ ಈಗ ತಾನೇ ಸುಧಾರಿಸ್ತಾ ಇದೆ. ಈಗ ಹೊಸದಾಗಿ ಏನಾದರೂ ಸಮಸ್ಯೆ ಬಂದರೆ ಅವಳಿಗೂ ತೊಂದರೆ ಆಗತ್ತೆ. ನಾನು ಎಲ್ಲರ ದೃಷ್ಟಿಕೋನದಿಂದ ಮಾತಾಡ್ತಾ ಇದ್ದೀನಿ. ನೀನು ದಯವಿಟ್ಟು ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳಿಬಿಟ್ಟು ಬಾ. ಕ್ಷಮೆ ಕೇಳೋದ್ರಿಂದ ಯಾರು ಸಣ್ಣವರಾಗಲ್ಲ ಅಲ್ವಾ? ನೋಡು ಸುಬ್ಬಿ, ಎರಡೂ ಮನೆಗಳ ಒಳಗಿರೋ ವಾತಾವರಣ ತಿಳಿ ಆಗಬೇಕು ಅಂತಂದ್ರೆ ನಾವು ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೇನೆ ಒಳ್ಳೆಯದು. ಸುಬ್ಬಿ ಸುಬ್ಬಿ ದಯವಿಟ್ಟು ಅರ್ಥ ಮಾಡ್ಕೋ.